ಒಂದು ನಮ್ಮ ಯುವಕರ ಆಶಾಕಿರಣ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮ ಮಧ್ಯದಲ್ಲೂ ಕೂಡ ಲೋಕಸಭೆ ನಡೆಯುವಾಗ ಒಂದು ಸಾರಿ ಅಲ್ಲಿ ಹೋಗೋಣ ಅಂತ ಅನ್ನೋ ಮಾತನ್ನು ಹೇಳಿದ್ರು. ನಾನು ಮತ್ತು ಅವರು ನಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಇಲ್ಲಿಯ ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳಾದ ರವೀಂದ್ರ ಅವರು, ಆರಿಪಾಷ ಅವರು, ಅನೇಕ ಮುಖಂಡರು ಮತ್ತು ಅವರೇ ಅಭ್ಯರ್ಥಿ ಆಗಿದ್ದವರು ನಮ್ಮ ರವೀಂದ್ರ ಎಲ್ಲ ಅವರು. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ಇದು 12 ಕೋಟಿ ರೂಪಾಯಿಗೆ ತುಂಬ ವರ್ಷದ್ದು ಚಿಕ್ಕದಿತ್ತು. ಅದಾದಮೇಲೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಸುಮಾರು 2 ವರ್ಷ ಆಗಿರ್ಬೇಕಲ್ಲ. 2 ವರ್ಷ ಆಯ್ತು ಸರ್. ಇಲ್ಲ 2 ವರ್ಷ ಆಗಿದೆ. 2 ವರ್ಷ ಆಯಿತು. ಚುನಾವಣೆ ನಿಂತೋಗಿತ್ತು. ಮತ್ತು ಮಂತ್ರಿ ಆಗಿ ಬಂದಮೇಲೆ ಸೂರ್ಯ ಅವರ ಒಂದು ಕಾತುರತೆ, ನಮ್ಮ ಲೋಕಸಭಾ ಸದಸ್ಯರ ಒಂದು ಒತ್ತಾಯದ ಮೇರೆಗೆ ಇದನ್ನು ಪೂರ್ತಿ ಮಾಡೋದಕ್ಕೆ ಬಂದಿದ್ವಿ. ಅದು ಸ್ವಲ್ಪ ಚಿಕ್ಕದಾಗಿತ್ತು, ಅದನ್ನು ದೊಡ್ಡದು ಮಾಡೋದಕ್ಕೆ ಮಾಡಿದ್ದೀವಿ. 12 ಕೋಟಿ ರೂಪಾಯಿಂದ ಇವತ್ತು 15 ಕೋಟಿ, 16 ಕೋಟಿ, 17, 18 ಕೋಟಿ ಆಯ್ತದೆ. ಇದು ವೈಡನಿಂಗು ಕೂಡ, ಈ ಭಾಗದ ವೈಡನಿಂಗ್ನ ನಾವೇ ಮಾಡಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ. ಯಾಕಂದರೆ ಅಲ್ಲಿ ಕ್ಲಾರಿಟಿ ಇಲ್ಲ. ಮಾನ್ಯ ಜಮೀರ್ ಅಹಮದ್ ಅವರು, ನನ್ನ ಸ್ನೇಹಿತರು, ಮಂತ್ರಿಗಳು, ಅವ್ರಿಗೆ ನಾವು ಫೋನ್ ಮಾಡಿದ್ರೆ ಅವ್ರಿಗೆ ಇದಿಲ್ಲ. ಮಾತಾಡ್ತೀನಿ, ಇವಾಗ ಹೇಳಿದ್ದೀನಿ, ಎಲ್ಲ ಅವ್ರ ಶಿಷ್ಯ ರೆಸ್ಪಾಂಡ್ ಮಾಡ್ತಿಲ್ವ ಸರ್? ಮಾಡ್ತಾನೆ ಸರ್, ಅವ್ನು ಮಾಡ್ತಾನೆ ಸರ್. ಅವೆಲ್ಲ ಅವನು ಒಂಥರ, ಹಾಗಾಗಿ ನಮಗೆಲ್ಲ ಹೋಗೋ ಬರೋ ಫ್ರೆಂಡ್ಸು ನಾವೆಲ್ಲ. ಅವನು ಆ ಥರ ಏನಿಲ್ಲ. ಬುದ್ಧಿವಂತರಲ್ಲಿ ಬುದ್ಧಿವಂತ, ಯಾರಿಗೆಲ್ಲ ಹೊಡಿಬೇಕು ಹೊಡಿತಾನೆ. ಹಾಗಾಗಿ ನನಗೆ ಅವನ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಅನ್ನೋದಕ್ಕಿಂತ ಪ್ರೀತಿ ಇದೆ. ಅದು ಆಮೇಲೆ ನಾವು ನೋಡ್ತೀವಿ. ಇದೊಂದು ಒಳ್ಳೆ ಟೈಮು. ಪಾದರಾಯಪುರ ಮುಖ್ಯ ರಸ್ತೆನ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಸರ್ ವೈಡನಿಂಗ್ ಮಾಡೋದಕ್ಕೆ ಐ ಆಮ್ ಥಿಂಕಿಂಗ್. ಆ ಟೈಮ್ನಲ್ಲಿ ಎಲ್ಲ ಒಪ್ಕೊಂಡಿದ್ರು. ಆರಿಪಾಷ ಅವರು ಕಾರ್ಪೊರೇಟರ್ ಆಗಿದ್ದರು. ಸ್ವಲ್ಪ ಹಡಲ್ಸಿಂದ ಇದಾಯಿತು. ಬೆಂಗಳೂರು ಬೆಳೀತಾ ಇದೆ. ಇಂಥ ಬೆಂಗಳೂರಿಗೆ ನಾವು ಒಂದು ಹೊಸ ಕೊಡುಗೆಯನ್ನು ಈ ಭಾಗದ ಜನರಿಗೆ ಕೊಡಬೇಕಾಗಿದೆ. ಇದೊಂದೇ ಮುಖ್ಯ ರಸ್ತೆ ಇರೋದು. ಇದಾದಮೇಲೆ ನಾವು ಮಾಗಡಿ ರೋಡನ್ನು ಸ್ಟ್ರೆಂಥನಿಂಗ್ ಮಾಡಿದ್ದೀವಿ, ಮೈಸೂರು ರೋಡ್ ಸ್ಟ್ರೆಂಥನಿಂಗ್ ಮಾಡಿದ್ದೀವಿ. ಏನೆಲ್ಲ ಮಾಡಿದ್ರು ಕೂಡ ಜನ ನಿಬಿಡವಾದ ಒಂದು ಪ್ರದೇಶ ಇದು. ಅದಕ್ಕೋಸ್ಕರ ಅದ್ರ ಬಗ್ಗೆಯೂ ನಾನು ಜಮೀರ್ ಅಹಮದ್ ಅವ್ರ ಹತ್ರ ಮಾತಾಡಿ ಅದು ಕೂಡ ಒಂದು ಟಾಪ್ ಪ್ರಯಾರಿಟಿಗೆ ಇದು ಮಾಡಿ, ಮತ್ತು ನಗರಾಭಿವೃದ್ಧಿ ಸಚಿವರಾದ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವ್ರ ಹತ್ರನೂ ಮಾತಾಡ್ತೀನಿ. ಇನ್ನೊಂದು ನೆಕ್ಸ್ಟ್ ವೀಕ್ ಬಂದಾಗ ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಕೊಡ್ತೀವಿ. ಈ ಕೆಲಸನ ಜೂನ್ 30 ಇದು ಮುಗಿಸೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ. ಇದಾದಮೇಲೆ ನಾವು ಈ ಜೂನ್ 30 ಮುಗಿಸಿ, ಇವತ್ತು ನಾನು ಸಾಬ್ आपको भी मैं इंस्ट्रक्शन है चीफ इंजीनियर साहब, ये वाइडनिंग कितने ही वो ले लीजिए. ये पार्ट अब ले लीजिए, अभी क्लियर है. बाद में उधर कैसा करना क्या करना मैं चिंता करेंगे. हाँ, चिंता करेंगे उधर. अब बाद में कैसा करना क्या चिंता करेंगे, मैं बात करता हूँ. मुझे जून 30 ये खोलने को होता है ना, जुलाई में हम खोलते हैं. क्या कहीं को जुलाई होना. अब साहब आप दोनों का साहब बढ़ा है. हाँ, जून को वो बोल कोई जून में होना चाहिए. जून में होना. कहाँ आपका डिप्टी चीफ इंजीनियर, क्या आपका नाम? निखिल सर. कौन सा जम्मू कश्मीर है ना? अभी कैसा काम चल रहा है उधर? बढ़िया सर. हाँ, जम्मू कश्मीर चल रहे नहीं चल रहे? बढ़िया चल रहा है. उधर ನಾವು 30 ಕಿಲೋಮೀಟರ್ ಟನಲ್ ಮಾಡಿದ್ದೀವಿ. ಟನಲ್ ಮಾಡಿದ್ದೀವಿ. ನೀವು ನಂಬೋದಿಲ್ಲ, ನೀವು ಹೋಗಿ ಬರ್ಬೇಕು ಇವಾಗ. ಎಷ್ಟು ಮಟ್ಟಿಗೆ ಆ ಭಾಗದ ಜನರಿಗೆ ಖುಷಿಯಾಗಿದ್ದು. ಅಭಿ देखो भाई, मैं साहब का आपका चीफ इंजीनियर भी कर कोई प्रॉमिस कर कोई DRM का इंस्ट्रक्शन भी है, मेरा भी इंस्ट्रक्शन है, लोकसभा सदस्य का बहुत उसको जरूर भी है. इसलिए जून 30 के ये काम चालू होना कंप्लीट होना चाहिए. बाद में उसको ये समर्पण भी करना पड़ेगा. इसलिए ನಾವು ಇದನ್ನು ಲೋಕಾರ್ಪಣೆನೂ ಮಾಡ್ತೀವಿ. ಜೂನು ಜುಲೈ ಒಳಗಡೆ ಇದು ಮಾಡಿದ್ಮೇಲೆ 10 ಕಡೆದೇನಿದೆ ಅದನ್ನು ಕೂಡ ವೈಡನ್ ಮಾಡೋದಕ್ಕೆ ಜಮೀರ್ ಅಹಮದ್ ಅವ್ರ ಹತ್ರ, ರಾಜ್ಯ ಸರ್ಕಾರದ ಹತ್ರ ಮಾತನಾಡಿ, ಮುಖ್ಯಮಂತ್ರಿಗಳು ಸಹ ಅವಶ್ಯಕತೆ ಇದು ಮಾತಾಡ್ತೀವಿ. ಉಪಮುಖ್ಯಮಂತ್ರಿಗಳೇ ಬೆಂಗಳೂರು ನಗರದ ಅಭಿವೃದ್ಧಿ ಮಂತ್ರಿಗಳಾಗಿರೋದ್ರಿಂದ ಜಮೀರ್ ಅಹಮದ್ ಅವರು ಕೂಡ ಒಬ್ಬ ಆಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡೋದ್ರಿಂದ ಅವನು ಕೂಡ ಇದು ಮಾಡಿ ನಾವೆಲ್ಲ ಹೊಟ್ಟೆ ಸೇರಿ ಈ ಭಾಗದ ಜನರಿಗೆ ತುಂಬ ವರ್ಷದ ನೋವೇನಿದೆ ಅದನ್ನು ಬಗೆಹರಿಸೋಂಥ ಕೆಲಸ ಮಾಡ್ತೀವಿ. ನಾವು ಇಲ್ಲಿಂದ ಇವಾಗ ಕೃಷ್ಣರಾಯ ಅದು ಕೂಡ ನಮ್ಮ ಕಾಲದಲ್ಲಿ ಮಾಡಿದ್ದೆ. ಅಲ್ಲಿ ಹೋಗ್ತಾ ಇದ್ದೀವಿ, ಹಂಪಿ ನಗರ. ಅದಾದಮೇಲೆ ನಾಯಂಡಹಳ್ಳಿಲಿ ದಿವಂಗತ ಆನಂದ್ ಕುಮಾರ್ ಅವರ ಹೆಸರಿನಲ್ಲಿ ನಾನು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದೆ. ಅಲ್ಲೊಂದು ಅಂಡರ್ ಪಾಸ್ ಮಾಡಿಸಿದ್ದೀನಿ. ನೀವು ಹೋಗಿ ನೋಡ್ಬೇಕು ಹೆಂಗಿದೆ ಅಂತ. ಇದೆಲ್ಲ ಮಳೆ ಬರ್ತದೆ, ಇಷ್ಟೆಲ್ಲ ಮಳೆ ಬಂದರೂ ಕೂಡ ಒಂದಿನ ಕೂಡ ಬೀಚ್ ಆಗಿಲ್ಲ ಸೂರ್ಯ. ಇದನ್ನು ನಾವು ರಾಷ್ಟ್ರದಲ್ಲಿ ತೆಗೆದುಕೊಂಡು ನಾನು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು ಒಂದು ರೀತಿ ಇದನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು
ಎಲ್ಲ ಕಡೆಯಲ್ಲೂ ಮಾಡ್ತಾ ಇದ್ದೀವಿ. ಇವತ್ತು ತುಮಕೂರಿನಲ್ಲಿ ಒಟ್ಟು 23 ROB RUBಗಳು ನಡೀತಾ ಇವೆ. 23 चल रहे आपको मालूम है अभी आया था इसलिए ನಾವು ಒಂದು ಈ ಕೆಲಸನ ಮಾಡ್ತೀವಿ. ಒಂದು ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ. ಇದು ಲೋಕಾರ್ಪಣೆ ಆಗಬೇಕಾದ ಅವಶ್ಯಕತೆ ಇದೆ. ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗ್ ಇತ್ತು ಎಲ್ಲ ಲೆವೆಲ್ ಕ್ರಾಸಿಂಗು ಕೂಡ ರಾಜ್ಯದ 50%, ರಾಷ್ಟ್ರದ 50% ಇತ್ತು. ಯಾವುದೇ ರಾಜ್ಯಗಳು ಇದಕ್ಕೆ ಸ್ಪಂದಿಸದೆ ಹೋಗಿರೋದ್ರಿಂದ ಇಡೀ ಹಣವನ್ನು ಭಾರತ ಸರ್ಕಾರನೇ ಕೊಡಿ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಸುಮಾರು 650ಕ್ಕೂ ಮೇಲ್ಪಟ್ಟು ಇಲ್ಲಿ ROB RUBಗಳು ನಡೀತಾ ಇದೆ. ಸಾವಿರಾರು ಕೋಟಿ ರೂಪಾಯಿಗಳನ್ನು ನಾವು ಭಾರತ ಸರ್ಕಾರನೇ ಮಾಡ್ತಾ ಇದ್ದೀವಿ. ಇದರ ಎಲ್ಲ ಕೊಡುಗೆ ಭಾರತ ಸರ್ಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ತಲುಪಬೇಕಾಗ್ತದೆ. ಅವರ ದೂರದೃಷ್ಟಿಯಲ್ಲಿ ಕರ್ನಾಟಕವು ಕೂಡ ಸೇರ್ಪಡೆಯಾಗಿದೆ. ಅಭಿವೃದ್ಧಿ ಅಂದರೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಇಡೀ ವಿಶ್ವದ ಭೂಪಟದಲ್ಲಿ ರೈಲ್ವೆ ಇಲಾಖೆ ಇವತ್ತು 5ನೇ ಸ್ಥಾನದಲ್ಲಿದೆ. ಅದನ್ನು 2ನೇ ಸ್ಥಾನಕ್ಕೆ ತರ್ತಕ್ಕಂಥದಕ್ಕೆ ನಮಗೆ ಸೂಚನೆ ಇದೆ. ಆ ಸೂಚನೆ ಮೇರೆಗೆ ನಾವಿರ್ಬೋದು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಹಿರಿಯ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಇರ್ಬೋದು, ಸರ್ಕಾರ ಭಾರತ ರೈಲ್ವೆ ಇಲಾಖೆ ತುಂಬ ಚಾಚುತಪ್ಪ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಲೋಕಸಭಾ ಸದಸ್ಯರು ತೇಜಸ್ವಿ ಸೂರ್ಯ ಅವರು ಕ್ರಿಯಾಶೀಲ ಯುವಕ ಇದ್ದಾರೆ. ಭವಿಷ್ಯ ಭಾರತದಲ್ಲಿ ಆತನ ಕೊಡುಗೆ ಇನ್ನು ಮುಂದಿನ ದಿನಗಳಲ್ಲಿ ನೀವೇ ನೋಡ್ತಾ ಇರ್ತೀರಿ. ಹಾಗಾಗಿ ಅವರ ಒತ್ತಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಈ ಸವಲತ್ತನ್ನು ತಕ್ಷಣವೇ ಮಾಡಿಸ್ಬೇಕು ಅನ್ನೋ ಅವರ ಅಭಿಪ್ರಾಯ ಏನಿದೆ. ಇದಕ್ಕೆ ಭಾರತ ಸರ್ಕಾರ ಒಪ್ಪಿ ಇವತ್ತು ಎಲ್ಲ ಅಧಿಕಾರಿಗಳು ಬಂದು ಜೂನ್ ಜುಲೈ ಒಳಗಡೆ ಈ ಕೆಲಸವನ್ನು ಪೂರ್ಣಗೊಳಿಸ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ.